ಭಾರತದಲ್ಲಿ ಆಗ್ತಾ ಇರತಕ್ಕಂತಹ ಇವತ್ತಿನ ನೀಟ್ನ ಸಮಸ್ಯೆ ಏನಿದೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನಿದೆ ಸರ್? ನೋಡಿ, ಇದು ನೀಟ್ನ ಸಮಸ್ಯೆ ಪ್ರತಿ ವರ್ಷವೂ ಕೂಡ ಈ ರೀತಿ ಪೇಪರ್ ಲೀಕ್ ಆಗ್ತಕ್ಕಂಥ ವಿಚಾರದಲ್ಲಿ ರೆಗ್ಯುಲರ್ ಆಗಿ ನಾವೇನು ಕಾಣ್ತಾ ಇದ್ದೇವೆ. ಈ ವರ್ಷ ಈಗಾಗಲೇ ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾಗಬಾರ್ದು. ಕಾರಣ ಏನಂದರೆ, ಭವಿಷ್ಯದ ದೃಷ್ಟಿಯಿಂದ ಮಕ್ಕಳುಗಳು, ಯುವಕರು ಸಾಕಷ್ಟು ಪಾಪ ಟೈಮ್ನ ಹಾಕಿ ಪ್ರಿಪೇರ್ ಆಗಿರ್ತಾರೆ. ಅಂಥ ಯುವಕರಿಗೆ ಎಲ್ಲೋ ಒಂದು ಕಡೆ ಇದು ಭಾಳ ನಿರಾಸೆ ಉಂಟಾಗ್ತಕ್ಕಂಥದ್ದು ಆಗೋದು ಬೇಡ. ಅದಕ್ಕೆ ಈ ಪರೀಕ್ಷೆಗಳು ಇವೇನು ಪೇಪರ್ ಲೀಕೇಜಸ್ ಇದೆ, ಇದೊಂದು ದೊಡ್ಡ ಸಿಸ್ಟಮ್ ಇದೆ. ಇದು ಒಳಗಡೆ ಯಾರೋ ಒಬ್ಬರಿಬ್ಬರು ಇರ್ತಕ್ಕಂಥದ್ದಲ್ಲ. ಇದು ಹಿಂದಿನಿಂದನೂ ಕೂಡ ಒಂದು ದೊಡ್ಡ ಮಾಫಿಯಾನೇ ಇದೆ ಇದ್ರ ಹಿಂದೆ ರನ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲು ಅದ್ರ ಮೂಲ ಏನು ಅಂತಕ್ಕಂಥದ್ದು CBI ತನಿಖೆ ಮೂಲಕ ಕಂಡಿಡ್ಕೊಂಡು ಮುಂದೆ ಮತ್ತು ಭವಿಷ್ಯದ ಮಕ್ಕಳುಗಳು, ಯಾಕೆಂದರೆ ಸಿಕ್ಕಾಪಟ್ಟೆ ಹಲವಾರು ದಿನಗಳೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ, ಓದ್ಕೊಂಡಿರ್ತಾರೆ. ಅಲ್ಟಿಮೇಟ್ಲಿ ಓದ್ದಂಥವ್ರಿಗೆ ಪಾಪ ಈ ರೀತಿ ಮತ್ತೆ ನೀವು ಎಕ್ಸಾಮ್ ಬರೀಬೇಕು ಅಂದಾಗ ಅವ್ರ ಮೇಲೆ ಆಗ್ತಕ್ಕಂಥ ಮಾನಸಿಕ ಒತ್ತಡಗಳು ಹೆಚ್ಚಿರುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ತೆರೆ ಎಳಿತಕ್ಕಂಥದ್ದಕ್ಕೆ ಅಂತಿಮವಾಗಿ CBI ಎನ್ಕ್ವೈರಿ ಮೂಲಕ ಇದಕ್ಕೇನಾದ್ರು ಒಂದು ಅಂತಿಮ ತೆರೆಯನ್ನು ಎಳಿಬೇಕು. ಈಗ JDS